ನನಗಂತೂ ಬೆಳಿಗ್ಗೆ ಎದ್ದ ಮಿರರ್ ಪೋಸ್ ಕೊಡ್ಬೇಕು ಅನ್ನೋದು ಗೊತ್ತಾಯ್ತು ನೋಡ್ರಿ. ನನಗಂತೂ ಈ ಚಂದ್ರದಾಗಿರೋಂಥ ಕ್ಲೈಮೇಟ್ ಅಂತೂ ಭಾಳ ಲೈಕ್ ಆಯ್ತು ಅನ್ನೋದು ಗೊತ್ತಾಯ್ತು ನೋಡ್ರಿ. ನನಗಂತೂ ಇವತ್ತು ಈ ಆಕಳ ಕರುಗಳು ಎಷ್ಟು ಕ್ಯೂಟ್ ಇದಾವ ಅಂತೇಳಿ ಗೊತ್ತಾಯ್ತು ನೋಡ್ರಿ. ಬೆಳಿಗ್ಗೆ ಎದ್ದ ತಕ್ಷಣ ಲಾಲ್ಯಾಗ ಗುಡ್ ಮಾರ್ನಿಂಗ್ ಹೇಳ್ಬೇಕು ಅನ್ನೋದು ಗೊತ್ತಾಯ್ತು ನೋಡ್ರಿ. ನಮ್ಮ ಸ್ಟೆಪ್ಪಿಗೆ ಅಂತೂ ವಿಡಿಯೋ ಕಂಡ್ರೆ ಆಗುಲ್ಲ ಅನ್ನೋದು ಗೊತ್ತಾಯ್ತು ನೋಡ್ರಿ. ನಮ್ಮ ಸ್ಟೆಪ್ಪಿ ಅಂತೂ ಭಾಳ ಅಂದ್ರೆ ಭಾಳ ಶಾನೆ ಅದಾಳತ್ತೆ ಗೊತ್ತಾಯ್ತು ನೋಡ್ರಿ. ನನಗಂತೂ ರೀ ಕ್ಲೈಮೇಟ್ ಇದ್ರೆ ಚಂದೂರೂರು ಕ್ಲೈಮೇಟ್ ಇದ್ದಂಗೆ ಇರ್ಬೇಕು ಅನ್ನೋದು ಗೊತ್ತಾಯ್ತು ನೋಡ್ರಿ. ಇದಂತೂ ನಂದು ಇವತ್ತಿನ ಫಸ್ಟ್ ಚಾ ಅನ್ನೋದು ಗೊತ್ತಾಯ್ತು ನೋಡ್ರಿ. ನನಗಂತೂ ಇವತ್ತು ಚಂದೂರೂರ ಬಿಟ್ಟು ಹೋಗಾಕ ಮನಸ್ಸಾಗುಲಾಗಿತ್ತು ಅನ್ನೋದು ಗೊತ್ತಾಯ್ತು ನೋಡ್ರಿ. ಮಿರರ್ಗೆ ಈ ಥರ ಪೋಸ್ ಕೊಡ್ಬೇಕು ಅನ್ನೋದು ಗೊತ್ತಾಯ್ತು ನೋಡ್ರಿ. ನಾನು ಕೂಡ ಇಷ್ಟು ಕ್ಯೂಟ್ ಆಗಿದೆ ಅನ್ನತ್ತೇಳಿ ನಾ ಮಿರರ್ ನೋಡ್ಕೊಂಡಾಗ ಗೊತ್ತಾಯ್ತು ನೋಡ್ರಿ. ಹಂಗೆ ಟೈಮ್ ಪಾಸ್ ಆಗೋ ಸಂಬಂಧ ರೀ ವಿಡಿಯೋ ಕ್ಲಿಪ್ ತಗೋಬೇಕು ಅನ್ನೋದು ಗೊತ್ತಾಯ್ತು ನೋಡ್ರಿ. ನಾನಂತೂ ಚಂದೂರ್ದಾಗ ಅನ್ನ ಬಾಂಡ್ಗತ್ಲೆ ತಿರ್ಗಾಡಕತ್ತೀನಿ ಅನ್ನೋದು ಗೊತ್ತಾಯ್ತು ನೋಡ್ರಿ. ನಮ್ಮ ಸ್ಟೆಪ್ಪಿ ನನಗೆ ಈ ಥರ ನಮಸ್ಕಾರ ಮಾಡ್ತಾಳತ್ತೇಳಿ ಗೊತ್ತಾಯ್ತು ನೋಡ್ರಿ. ಹಂಗೆ ಒಂದು ಸ್ವಲ್ಪ ಹೊತ್ತು ನಮ್ಮ ಸ್ಟೆಪ್ಪಿನ ವಾಕ್ ತಗೊಂಡು ಹೋಗ್ಬೇಕು ಅನ್ನೋದು ಗೊತ್ತಾಯ್ತು ನೋಡ್ರಿ. ನಮ್ಮ ಸ್ಟೆಪ್ಪಿ ಅಂತೂ ರೀ ಸೇಮ್ ಟು ಸೇಮ ಚಾರ್ಲಿ ಥರನೇ ಐತೆ ಅನ್ನೋದು ಗೊತ್ತಾಯ್ತು ನೋಡ್ರಿ. ನನ್ನ ಹಾರ್ಟ್ ಕೂಡ ಸೇಮ್ ಟು ಸೇಮ ಇದೇ ಥರ ರೆಡ್ಡಿಶ್ ಆಗಿ ಐತೆ ಅನ್ನೋದು ಗೊತ್ತಾಯ್ತು ನೋಡ್ರಿ. ನನ್ನ ರೆಡ್ ಹಾರ್ಟಿಗೆ ಒಂದು ಕಿಸ್ ಮಾಡ್ಬೇಕು ಅನ್ನೋದು ಗೊತ್ತಾಯ್ತು ನೋಡ್ರಿ. ನನಗಂತೂ ಈ ರೆಡ್ ಹಾರ್ಟ ಭಾಳ ಲೈಕ್ ಆಯ್ತು ಅನ್ನೋದು ಗೊತ್ತಾಯ್ತು ನೋಡ್ರಿ. ನನ್ನ ಫೇವ್ರೇಟ್ ಸ್ನ್ಯಾಪ್ ಫಿಲ್ಟರ್ ಹಾಕ್ಬೇಕು ಅನ್ನೋದು ಗೊತ್ತಾಯ್ತು ನೋಡ್ರಿ. ಇದಂತೂ ನಂದು ಇವತ್ತಿನ 2ನೇ ಚಾಯ್ ಐತೆ ಅನ್ನೋದು ಗೊತ್ತಾಯ್ತು ನೋಡ್ರಿ. ನನ್ನ ತಮ್ಮ ಅಂತೂ ಆಫ್ಟರ್ ಲಾಂಗ್ ಟೈಮ್ ರೊಟ್ಟಿ ಮುಟ್ಗಿ ತಿನ್ನಕತ್ತಿದ್ರಿ ವಿಡಿಯೋ ಮಾಡಕತ್ತಾನ ಹಿಂಗೆ ನಾಟಕ ಮಾಡಕತ್ತ ಅನ್ನೋದು ಗೊತ್ತಾಯ್ತು ನೋಡ್ರಿ. ವಾವ್, ನಮ್ಮ ಸ್ಟೆಪ್ಪಿ ಈ ಥರ ಜಂಪ್ ಮಾಡ್ತಾಳೆ ಅನ್ನೋದು ನನಗೆ ಇವತ್ತು ಗೊತ್ತಾಯ್ತು ನೋಡ್ರಿ. ನಾ ಜಂಪ್ ಮಾಡೋಣ ನಮ್ಮ ಸ್ಟೆಪ್ಪಿ ಕೂಡ ಜಂಪ್ ಮಾಡ್ತಾಳೆ ಅನ್ನೋದು ಕೂಡ ಗೊತ್ತಾಯ್ತು ನೋಡ್ರಿ. ನಮ್ಮ ಸ್ಟೆಪ್ಪಿ ಅಂತೂ ಫುಲ್ ಬ್ರಿಲಿಯಂಟ್ ಅಂತೇಳಿ ಗೊತ್ತಾಯ್ತು ನೋಡ್ರಿ. ಇದು ನಂದ 3ನೇ ಚಾ ಅಂತೇಳಿ ಗೊತ್ತಾಯ್ತು ನೋಡ್ರಿ. 3ನೇ ಚಾ ಬೆಲ್ಲದ ಚಾ ಆಗಿತ್ತು ಅನ್ನೋದು ಗೊತ್ತಾಯ್ತು ನೋಡ್ರಿ. ಅಂತೂ ಇಂತೂ ಫೈನಲಿ ಚಂದೂರೂರು ಬಿಟ್ಟು ಹೋಗೋದು ಅಂತೇಳಿ ಗೊತ್ತಾಯ್ತು ನೋಡ್ರಿ. ನನ್ನ ತಮ್ಮ ಸ್ಕೂಟಿ ಮ್ಯಾಗ ಬಸ್ ಸ್ಟಾಪ್ ತನಕ ಬಿಡಾಕೆ ಬರಾಕತ್ತಿದ್ದ ಅನ್ನೋದು ಗೊತ್ತಾಯ್ತು ನೋಡ್ರಿ. ವೆಹಿಕಲ್ ಮ್ಯಾಗ ವಿಡಿಯೋ ಕ್ಲಿಪ್ ತಗೋದ ಒಂಥರ ಮಜಾ ಅನ್ನೋದು ಗೊತ್ತಾಯ್ತು ನೋಡ್ರಿ. ನನ್ನ ತಮ್ಮ ಸ್ಕೂಟಿನ ಈ ಥರ ಹೊಡಿತಾ ಅನ್ನೋದು ಗೊತ್ತಾಯ್ತು ನೋಡ್ರಿ. ಅಂತೂ ಇಂತೂ ಬಸ್ ಬರೋ ಜಾಗಕ್ಕೆ ರೀಚ್ ಆದ್ನಿ ಅನ್ನೋದು ಗೊತ್ತಾಯ್ತು ನೋಡ್ರಿ. ನಿನ್ನೆ ನೈಟ ಮರುಗುಬಾಯಿ ಚಂದೂರ್ ಜಾತ್ರೆ ಆರ್ಕೆಸ್ಟ್ರಾ ಒಳಗೆ ಇವರ ಬಂದಿರೋ ಅನ್ನೋದು ಗೊತ್ತಾಯ್ತು ನೋಡ್ರಿ. ನಮ್ಮ ವರ್ಷ ಮೇಡಮ್ ಕೂಡ ಬಸ್ಸಿಗಾಗಿ ವೇಟ್ ಮಾಡಕತ್ತೀರ ಅನ್ನೋದು ಗೊತ್ತಾಯ್ತು ನೋಡ್ರಿ. ಬಸ್ ಬಂದ ಕೂಡಲೇ ಬಸ್ ಅಂತೂ ಫುಲ್ ರಶ್ ಆಯ್ತು ಅನ್ನೋದು ಗೊತ್ತಾಯ್ತು ನೋಡ್ರಿ. ಚಂದೂರ್ ಬಸ್ ನಿನ್ನೆ ಜಾತ್ರೆ ಇತ್ತಲ್ಲ ಆ ಕಾರಣಕ್ಕೆ ಇಷ್ಟು ರಶ್ ಆಗೈತೆ ಅನ್ನೋದು ಗೊತ್ತಾಯ್ತು ನೋಡ್ರಿ. ಚಂದೂರ್ ಬಸ್ಸಿಗಿರೋ ಅಂಥ ಕಂಡಕ್ಟರ್ಗಂತೂ ಮ್ಯಾನರ್ಸ್ ಇಲ್ಲ ಅನ್ನೋದು ಗೊತ್ತಾಯ್ತು ನೋಡ್ರಿ. ಚಂದೂರ್ ಬಸ್ಸಿಗಿರೋ ಅಂಥ ಕಂಡಕ್ಟರ್ ಒಬ್ಬರು ಅಜ್ಜಿರ ಅವ್ರ ಸೀಟಿಗೆ ಕೂತಿರನ ರೀ ಅವ್ರನ್ನ ಬೈದು ಎಬಿಸಿರ ಅನ್ನೋದು ಗೊತ್ತಾಯ್ತು ನೋಡ್ರಿ. ಇಲ್ಲೇನು ಕಾಣತ್ತಿದ್ರ ಇದು ಮಾಂಜ್ರಿ ಕೃಷ್ಣ ಹೊಳಿ ಅನ್ನೋದು ಗೊತ್ತಾಯ್ತು ನೋಡ್ರಿ. ಚಂದೂರ್ ಬಸ್ದಾಗಿಂದ ಅಂಕ್ಲಿ ಒಳಗೆ ಇಳಿಯೋದಕ್ಕೆ ರಾಯಬಾಗ್ ಚಿಕ್ಕೋಡಿ ಬಸ್ ಹತ್ತಿತ್ತು ಅನ್ನೋದು ಗೊತ್ತಾಯ್ತು ನೋಡ್ರಿ. ಇದು ಕಚಗರಟ್ಟಿ ಬೋರ್ಡ್ ಕಮಾನ್ ಅನ್ನೋದು ಗೊತ್ತಾಯ್ತು ನೋಡ್ರಿ. ಫೈನಲಿ ನಾನಂತೂ 11 ಗಂಟೆಕಂದ್ರೆ ರಾಯಬಾಗ್ ರೀಚ್ ಆದಿನಿ ಅನ್ನೋದು ಗೊತ್ತಾಯ್ತು ನೋಡ್ರಿ. ಅವನು ನನ್ನ ಪಾರ್ಸಲ್ ಅಂತೂ ರೀ ನಾ ಯಾವಾಗ ಸುಟ್ಟಿ ಮಾಡಿರ್ತೇನಲ್ಲ ಅವಾಗ ಬರ್ತಾವ ಅನ್ನೋದು ಗೊತ್ತಾಯ್ತು ನೋಡ್ರಿ.